ಹಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಪೆಪ್ಪಾ ಹಬ್ ಚಾನಲ್. ಸೊ ಅಮ್ಮನ ಮನೆಗೆ ಬಂದಿದ್ದಾಗ ತುಂಬ ಸಲ ನನಗೆ ಗಾರ್ಡನ್ ಟೂರ್ ಮಾಡಬೇಕು ಅಂತ ಅಂದ್ಕೊಳ್ಳೋದಾಯ್ತಾ, ನಾನು ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ನನಗೆ. ಬಟ್ ಈ ಸಲ ಟೈಮ್ ಸಹ ಇತ್ತು, ಹಾಗೆ ಎಲ್ಲರಿಗೆ ಒಂದು ನನ್ನ ಅಮ್ಮನ ಮನೆದು ಗಾರ್ಡನ್ ಟೂರ್ ತೋರಿಸುವ ಅಂತ ಈ ವ್ಲಾಗ್ ಮಾಡ್ತಾ ಇದ್ದೇನೆ. ಸೊ ಎಲ್ಲ ಥರದ ಪ್ಲ್ಯಾಂಟ್ಸ್, ಯಾವ್ಯಾವ ಥರ ಟ್ರೀ ಪ್ಲ್ಯಾಂಟ್ಸ್ ನಮ್ಮ ಮನೆಯಲ್ಲಿದೆ ಅಂತ ನಿಮಗೆ ತೋರಿಸ್ತೇನೆ ಈ ವಿಡಿಯೋದಲ್ಲಿ. ವಿಡಿಯೋ ಖಂಡಿತ ಮಿಸ್ ಮಾಡಬೇಡಿ, ಕೊನೆ ತನಕ ನೋಡಲೇಬೇಕು. ಸೊ ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡುವ. ಈಗ ಫಸ್ಟಿಗೆ ನಮ್ಮ ಮನೆ ತುಳಸಿಯಿಂದ ಸ್ಟಾರ್ಟ್ ಮಾಡ್ತೇನೆ. ಇದು ಎಲ್ಲರಿಗೆ ಸಹ ಗೊತ್ತುಂಟು, ಎಲ್ಲರ ಮನೆಯಲ್ಲಿ ಸಹ ಆಲ್ಮೋಸ್ಟ್ ಇರ್ತದೆ ಈ ಗಿಡ. ನೋಡಿ, ಇದು ಕೇಪಳ ಹೂ ಅಂತ ಹೇಳ್ತಾರೆ. ಇದರಲ್ಲಿ 2 ಥರದ್ದು ಬರ್ತದೆ. ಇಲ್ಲಿರುವಂಥದ್ದು ಒಂದು ಪಿಂಕ್ ಕಲರ್, ಇದು ದೇವರ ಪೂಜೆಗೆಲ್ಲ ತುಂಬ ಯೂಸ್ ಮಾಡುವಂಥದ್ದು ಈ ಗಿಡ, ಈ ಹೂ. ಇದು ಪಿಂಕ್ ಕಲರ್ ಅಲ್ಲಿ ಇದೆ. ಇನ್ನೊಂದು ಜಾಸ್ತಿ ನಿಮಗೆ ಕೇಪಳ ಹೂ ಸಿಗುವುದುಂಟಲ್ಲ, ರೆಡ್ ಅಥವಾ ಆರೆಂಜ್ ಕಲರ್ ಅಲ್ಲಿ ಸಿಗ್ತದೆ. ಈ ದೇವಿ ಪೂಜೆಗೆ, ದುರ್ಗಾ ಪೂಜೆಗೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಹಾಗೆ ಇದು ಕೇಪಳ ಹೂ. ಇಲ್ಲಿಂದ ನೆಕ್ಸ್ಟ್ ನಮಗೆ ಸಿಗುವಂಥದ್ದು ಯಾವ್ದು ಹೇಳಿದ್ರೆ ಸದಾಪುಷ್ಪ. ಎಷ್ಟು ಕ್ಯೂಟ್ ಗಿಡ ನೋಡಿ ಅಂತೆ. ಟಚ್ ವುಡ್, ಮುಟ್ತೇನೆ ನಾನು ಇದನ್ನು, ಕಣ್ಣು ಬೀಳೋದು ಬೇಡ. ನೋಡಿ, ಸದಾಪುಷ್ಪ ಜಾಸ್ತಿ ನಮಗೆ ಈ ವೈಟ್ ಕಲರ್ ಅಥವಾ ಲೈಟ್ ಪಿಂಕ್ ಅಲ್ಲಿ ಸಿಗ್ತದೆ. ಇದು ನೋಡಿ ಅಂತೆ, ಒಂಥರ ತುಂಬಾ ಡಾರ್ಕ್ ಇದೆ. ಈ ಕಲರ್ ಸಹ ನೋಡ್ಲಿಕ್ಕೆ ಖುಷಿ ಆಗ್ತದೆ. ಇದರಲ್ಲಿ ಸದಾಪುಷ್ಪದಲ್ಲಿ ವೈಟ್ ಸದಾಪುಷ್ಪ ಬರ್ತದಲ್ಲ, ಅದರದ್ದು ಎಲೆಯಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಕೂಡ ಇದೆ, ಅದು ಹೇಳ್ತೇನೆ ನಾನು ನಿಮ್ಗೆ. ನೋಡಿ ಅಂತೆ ಈ ಗಿಡ. ಈ ತರದೊಂದು ಮನೆಯಲ್ಲಿ ಗಿಡ ಇರಬೇಕಾ, ಇದು ತುಂಬಾ ಅಟ್ರಾಕ್ಟಿವ್ ಆಗಿದೆ ಇದು ಮಾತ್ರ. ನೆಕ್ಸ್ಟ್ ಇದರ ಮೇಲೆ ನಿಮ್ಗೆ ನೋಡಿ, ಇದು ಮುತ್ತು ಮಲ್ಲಿಗೆ. ಮಲ್ಲಿಗೆಯಲ್ಲೇ ತುಂಬಾ ತರದ ಗಿಡಗಳುಂಟು ನಮ್ಮ ಮನೆಯಲ್ಲಿ, ಹೇಳ್ತೇನೆ ನಿಮ್ಗೆ. ಮುತ್ತು ಮಲ್ಲಿಗೆ, ದುಂಡು ಮಲ್ಲಿಗೆ, ಮತ್ತೆ ಮಂಗಳೂರು ಮಲ್ಲಿಗೆ, ಎಲ್ಲ ತರದ ಗಿಡಗಳು ಸಿಗ್ತದೆ. ನೋಡಿ, ಇದು ಮುತ್ತು ಮಲ್ಲಿಗೆ ಗಿಡ. ಇದ್ರ ಹೂ ನೋಡಿ ಅಂತೆ. ಇದೆಲ್ಲ ನೋಡಿರ್ತೀರಿ ಆಲ್ಮೋಸ್ಟ್, ಎಲ್ಲರ ಮನೆಯಲ್ಲಿ ಸಹ ಕಾಮನ್ ಈ ಹೂ ಅಲ್ವಾ. ನೋಡಿ ಎಷ್ಟು ಚಂದ ಉಂಟಲ್ಲ. ನಂಗೆ ಈ ಗಿಡ ಹೂ ಅಂತಂದ್ರೆ ಬಹಳ ಇಷ್ಟ ಆಯ್ತಾ. ಅದಕ್ಕೆ ಮುಟ್ಲಿಕ್ಕೆ ಸಹ ನಾನು ಬಿಡುದಿಲ್ಲ, ನೋವಾಗ್ತದಲ್ಲ, ಅದಕ್ಕೆ ತುಂಬಾ ಕೇರ್ ಮಾಡ್ತೇನೆ ನಾನು. ನೋಡಿ, ನೆಕ್ಸ್ಟ್ ನಮ್ಗೆ ಇಲ್ಲಿ ಒಂದು ಎಂತ ಹಾಕಿದ್ದಾರೆ ಅಮ್ಮ, ಇಲ್ಲಿ ಒಂದು ದಾಸವಾಳ ಗಿಡ ಹಾಕಿದ್ದಾರೆ. ಇದು ದಾಸವಾಳ, ಈಗ ಸದ್ಯಕ್ಕೆ ಹೂ ಇಲ್ಲ ಇದ್ರಲ್ಲಿ ಆಯ್ತಾ. ಇದ್ರ ನೆಕ್ಸ್ಟ್ ನಮ್ಗೆ ಇಲ್ಲಿ ಮಲ್ಲಿಗೆ. ಇದು ಅಜ್ಜಿ ನೆಟ್ಟ ಗಿಡ ಆಯ್ತಾ. ನನ್ನ ಅಜ್ಜಿ ಎಂತ ಮಾಡೋದು ಗೊತ್ತುಂಟ, ಎಲ್ಲ ಗಿಡಕ್ಕೆ ನೀರು ಹಾಕುವಾಗ ಅಜ್ಜಿದೊಂದು ಸಪರೇಟ್ ಆಗಿ ಮಲ್ಲಿಗೆಗೆ ಮಾತ್ರ ಅವ್ರ ಗಿಡಕ್ಕೆ ನೀರು ಹಾಕುದು, ಬೇರೆ ಯಾವ ಗಿಡಕ್ಕೆ ಸಹ ಅಜ್ಜಿ ನೀರು ಹಾಕುದು ಅಂತ ಇಲ್ಲ. ಅವ್ರದ್ದು ತುಂಬಾ ಫೇವ್ರೇಟ್ ಗಿಡ ಇದು. ನೈಟ್ ಆಗುವಾಗ ಒಳ್ಳೆ ಪರಿಮಳ ಆಯ್ತಾ, ಇದ್ರ ಹತ್ರ ಬಂದು ನಿತ್ರೆ ಉಂಟಲ್ಲ, ಒಳ್ಳೆ ಪರಿಮಳ ಬರ್ತದೆ. ಈಗ ನೋಡಿ, ಇದು ನೈಟ್ ಟೈಮ್ ಅಲ್ಲಿ ಅರಳುದಲ್ಲ, ಈಗೆಲ್ಲ ಮೊಗ್ಗು ನೋಡ್ಬೋದು ನೀವು. ನೋಡಿ ಅಂತೆ ಇಲ್ಲಿ ಮಲ್ಲಿಗೆ ಮೊಗ್ಗು ನೋಡಿ ಅಂತೆ, ಮಂಗಳೂರು ಮಲ್ಲಿಗೆ ಇದು. ನೋಡಿ ಎಷ್ಟು ಚಂದ ಉಂಟಲ್ಲ. ಇದೆಲ್ಲ ರಾತ್ರಿ ಆಗುವಾಗ ಅರಳುತ್ತದೆ. ನೋಡಿ, ಇದು ಮಲ್ಲಿಗೆದು. ಅದ್ರ ನೆಕ್ಸ್ಟ್ ಬಂದ್ರೆ ಉಂಟಲ್ಲ, ಇದು ನಿಮ್ಗೆ ದುಂಡು ಮಲ್ಲಿಗೆ ಆಯ್ತಾ. ಅದ್ರಲ್ಲೇ ಸ್ವಲ್ಪ ದೊಡ್ಡದಾಗಿ ಇರುವಂತದ್ದು ದುಂಡು ಮಲ್ಲಿಗೆ. ಇದ್ರಲ್ಲಿ ಮೊಗ್ಗು ಕಾಣ್ತಾ ಇಲ್ಲ, ನಾನು ಹುಡುಕಿ ನೋಡ್ತೇನೆ ಎಲ್ಲಿ ಉಂಟು ಅಂತ. ಇದು ಮೊಗ್ಗು ದುಂಡು ಮಲ್ಲಿಗೆದು ಗಿಡ. ಇದು ನೋಡಿ, ಇಲ್ಲಿ ಉಂಟು ಈ ಗಡಿ. ಇದು ಸ್ವಲ್ಪ ಚಬ್ಬಿಯಾಗಿ ಇದೆ, ಸ್ವಲ್ಪ ಚಬ್ಬಿ ಇದೆ ಇದು ಇದ್ರದ್ದು ಮೊಗ್ಗು. ನೋಡಿ, ಇದು ದುಂಡು ಮಲ್ಲಿಗೆ. ಅದು ಸ್ವಲ್ಪ ತಿನ್ ಶೇಪ್ ಅಲ್ಲಿ ಇರುವಂತದ್ದು ಮಂಗಳೂರು ಮಲ್ಲಿಗೆ. ನೋಡಿ ಇದ್ರ ಗಿಡ. ಹಾಗೆ ಮಲ್ಲಿಗೆದೆಲ್ಲ ಒಟ್ಟಿಗೆ ಹಾಕಿದ್ದಾರೆ, ಮುತ್ತು ಮಲ್ಲಿಗೆ, ಮಂಗಳೂರು ಮಲ್ಲಿಗೆ, ದುಂಡು ಮಲ್ಲಿಗೆ ಎಲ್ಲ ಒಟ್ಟಿಗೆ ಉಂಟು. ನೆಕ್ಸ್ಟ್ ಇದು ನನ್ನ ಅಮ್ಮನ ಫೇವ್ರೇಟ್ ಗಿಡ, ಸೇವಂತಿಗೆ ಗಿಡ ಆಯ್ತಾ. ನೋಡಿ, ಯೆಲ್ಲೋ ಕಲರ್ ಆಗಿದೆ. ಇದರಲ್ಲಿ ಬೇರೆ ಬೇರೆ ಕಲರ್ ಬರ್ತದಲ್ಲ, ಇದು ಯೆಲ್ಲೋ ಕಲರ್ ಇಲ್ಲಿ ಇಟ್ಟಿದ್ದಾರೆ ನೋಡಿ ಹೀಗೆ. ನೆಕ್ಸ್ಟ್ ಉಂಟಲ್ಲ, ಖಾರ ಮೆಣಸಿನ ಗಿಡ ಉಂಟಿಲ್ಲಿ ನೋಡಿ ಅಂತೆ. ಒಳ್ಳೆ ಖಾರ ಉಂಟು ಇದು ಮಾತ್ರ, ಚಟ್ನಿಗೆಲ್ಲ ಉಂಟಲ್ಲ, ಹೇಳಿ ಮಾಡಿಸಿದಾಯ್ತಾ. ಇದು ಸಹ ನನ್ನ ಅಜ್ಜಿ ನೆಟ್ಟದು ಈ ಗಿಡ, ಇದು ಸಹ ಅಜ್ಜಿಗೆ ಫೇವ್ರೇಟ್. ನೋಡಿ ಚಂದ ಉಂಟಲ್ಲ ಮೆಣಸಿನ ಗಿಡ. ಹೂವಿನ ಗಿಡದೊಟ್ಟಿಗೆ ಮೆಣಸಿನ ಗಿಡ ಸಹ ಹಾಕಿದ್ದಾರೆ ಇಲ್ಲಿ. ನೆಕ್ಸ್ಟ್ ದಾಸವಾಳ ಗಿಡ ಉಂಟು ನೋಡಿ, ಇದು ದೊಡ್ಡ ದಾಸವಾಳ ಆಯ್ತಾ. ನೋಡಿ ಅಂತೆ, ನಮ್ ದೇವ್ರದ್ದು ಪೂಜೆಗೆಲ್ಲ ಉಂಟಲ್ಲ, ಇಲ್ಲಿ ಹೂವಿಗೇನು ಪ್ರಾಬ್ಲಮ್ ಇಲ್ಲ. ನೋಡಿ ಚಂದ ಉಂಟು ಈ ದಾಸವಾಳ. ಇದು ಯಾರ್ದು ಮನೆಯಿಂದ ತಗೊಂಡ್ ಬಂದದ ಆಕ್ಚುಲಿ ಅಮ್ಮ. ಇದ್ರದ್ದು ಗೆಲ್ಲು ತಗೊಂಡ್ ಬಂದದ ಅಮ್ಮ. ಅಮ್ಮನಿಗೆ ಇದೇ ಕೆಲಸ. ಈಗ ಯಾರ್ದಾದ್ರೂ ಫ್ರೆಂಡ್ಸ್ ಇದು ಮನೆಗೆ, ರಿಲೇಟಿವ್ಸ್ ಮನೆಗೆ ಹೋದ್ರೆ ಒಳ್ಳೆ ಹೂವಿದ್ದು ಗಿಡ ನೋಡಿ ಅದ್ರ ಗೆಲ್ಲು ಇಟ್ಕೊಂಡು ಬಂದು ನೆಡುದು. ಹಾಗೆ ಕಲೆಕ್ಷನ್ ಮಾಡಿದ ಅಮ್ಮ. ನೆಕ್ಸ್ಟ್ ನಿಮ್ಗೆ ತುಳಸಿ ತುಂಬಾ ಉಂಟು ನಮ್ಮ ಸೈಡ್, ಎಷ್ಟು ಸಾಕ್ತದೆ. ನೆಕ್ಸ್ಟ್ ಇಲ್ಲಿ ಒಂದು ರೋಸ್ ಇದು ಗಿಡ ಹಾಕಿದ್ದಾರೆ ನೋಡಿ. ಇದು ಅಂಗಡಿಯಲ್ಲಿ ಸಿಗ್ತದಲ್ಲ, ಶಾಪಲ್ಲೆಲ್ಲ ಸಿಗುವಂತ ರೋಸ್, ಈ ತರ ಮನೆಯಲ್ಲಿ ಆಗುವ ರೋಸಿಗೂ ಶಾಪಲ್ಲಿ ಸಿಗುವ ರೋಸಿಗೂ ತುಂಬಾ ಡಿಫ್ರೆನ್ಸ್ ಇರ್ತದೆ ನೋಡಿ ಅಂತ. ಎಲ್ಲ ಫುಲ್ ಉದುರಿ ಹೋದಾಗಿ ಉಂಟು ರೋಸ್. ನಮ್ಗೆ ಶಾಪಲ್ಲಿ ತುಂಬಾ ಅಂದ್ರೆ ಒಳ್ಳೆ ಇದ್ರಲ್ಲಿ ಸಿಗ್ತದಲ್ಲ ರೋಸ್. ನೋಡಿ, ಇದು ರೋಸ್ ಗಿಡ. ನೆಕ್ಸ್ಟ್ ನಾನಾಗ ನಿಮ್ಗೆ ಹೇಳಿದಲ್ಲ, ರೆಡ್ ಅಥವಾ ಆರೆಂಜ್ ಅಲ್ಲಿ ಇನ್ನೊಂದು ತರದ್ದು ಕೇಪಳ ಹೂ ಉಂಟು ಅಂತ. ಇದು ಮೇನ್ ಆಗಿ ದುರ್ಗಾ ಪೂಜೆಗೆ ಅಥವಾ ದೇವಿ ಪೂಜೆಗೆಲ್ಲ ಈ ಹೂವನ್ನು ಯೂಸ್ ಮಾಡುವಂತದ್ದು ನೋಡಿ ಅಂತೆ.
ಇದಿಷ್ಟು ದೊಡ್ಡ ಮರ ಆಗಿದೆ. ಹಾಗೆ ಇದ್ರ ನೆಕ್ಸ್ಟ್ ನಿಮ್ಗೆ ಬಂದ್ರೆ ಇಲ್ಲಿ ಮತ್ತೆ ಒಂದು ದಾಸವಾಳದ ಗಿಡ ಹಾಕಿದಾರ ಅಮ್ಮ. ಹೀಗೆ ನೋಡಿ, ಇದೆಲ್ಲ ಫುಲ್ ದಾಸವಾಳವೇ. ಇಲ್ಲಿ ಒಂದು ದಾಸವಾಳ ಉಂಟಲ್ಲ ದೊಡ್ಡ, ಇದರ ಮೊಗ್ಗು ನೋಡಿ ಕಾಣ್ತಾ ಉಂಟು ನಿಮ್ಗೆ. ಇಲ್ಲಿ ಉಂಟಿಗಳು. ಇದು ದೊಡ್ಡ ದಾಸವಾಳ ಮರ ಆಗಿದೆ. ಇದರಲ್ಲಿ ನೋಡಿ ಈ ತರದ ದಾಸವಾಳ, ಇದು ಡಬಲ್ ದಾಸವಾಳ ಹೇಳ್ತಾರಲ್ಲ, ಒಂದರ ಮೇಲೆ ಒಂದಾಗುವಂಥದ್ದು. ನೋಡಿ ಅಂತ ಇಲ್ಲಿ ಉಂಟು, ತೋರಿಸ್ತೇನೆ ನೋಡಿ ಕ್ಲಿಯರ್ ಆಗಿ ನಿಮ್ಗೆ ನೋಡಿ ಅಂತೆ. ಇದು ಈ ತರ ಡಬಲ್ ದಾಸವಾಳ, ಇದು ಹೀಗೆ ಬರ್ತದೆ. ಇದು ಈ ಮರದಲ್ಲಿ ಅದ್ದು. ದಾಸವಾಳದಲ್ಲಿ ಸಹ ತುಂಬಾ ತರ ದಾಸವಾಳ ಇರ್ತದಲ್ಲ. ಇಲ್ಲಿ ಲೈನ್ ಅಲ್ಲಿ ದಾಸವಾಳ ನೆಟ್ಟಿದ್ದಾರೆ. ಈ ಲೈನ್ ಫುಲ್ ಇದು ಲೈನ್ ಕಾಣ್ತದಲ್ಲ ನಿಮ್ಗೆ, ಅಲ್ಲಿ ತನಕ ಇದು ಫುಲ್ ದಾಸವಾಳ ಮತ್ತೆ ಕೇಪಳ ಹೂ ಇದು ಕಲೆಕ್ಷನ್ಸ್ ಇರುದು ಆಯ್ತಾ. ಇಲ್ಲಿ ಇದು ಮಣ್ಣಿಗೆ ಹಾಕಿದ್ದು, ಇದು ಚಟ್ಟಿಗೆ ಹಾಕಿ ನೆಟ್ಟದಂತಲ್ಲ ನೋಡಿ. ಇದಿಷ್ಟು ಫುಲ್ ಲೈನ್ ಉಂಟಲ್ಲ, ದಾಸವಾಳವೇ ಕಾಣ್ತದೆ ನಿಮ್ಗೆ ಇಲ್ಲಿ. ದಾಸವಾಳ ಮತ್ತೆ ಕೇಪಳ ಹೂ ಇದಿಷ್ಟು. ಇದೆಲ್ಲ ಮಳೆಗಾಲಕ್ಕೆ ಉಂಟಲ್ಲ, ತುಂಬಾ ಚಿಗುರ್ತದಲ್ಲ, ಆಗ ತುಂಬಾ ತಂಪು ಮತ್ತೆ ಖುಷಿ ಆಗ್ತದೆ ಆಯ್ತಾ ನೋಡ್ಲಿಕ್ಕೆ. ಈಗ ಪ್ಲಾಂಟ್ಸ್ ಯಾವ್ದೆಲ್ಲ ಹಾಕಿದ್ದಾರೆ ಪಾಟ್ ಅಲ್ಲಿ ನೋಡಿ ಬರುವ. ಇದು ನೋಡಿ ಮನೆದು ಎಂಟ್ರೆನ್ಸ್ ಅಲ್ಲಿ ಇದನ್ನು ಹೀಗೆ ಇಟ್ಟಿದ್ದಾರೆ ಆಯ್ತಾ. ಅದು ಹಾಗೆ ಮನೆಗೆ ಹೋದ್ರೆ ಇಲ್ಲಿ ಸೈಡ್ ಅಲ್ಲಿ ಇದನ್ನು ಒಂದು 4 ಪ್ಲಾಂಟ್ಸ್ ಇದೆ, 4 to 5 ಪ್ಲಾಂಟ್ಸ್ ಇದೆ ಆಯ್ತಾ. ಇದು ನೋಡಿ, ಇದು ಸಾಧಾರಣ ಎಲ್ಲರ ಮನೇಲಿ ಇರುವಂತದ್ದು, ಫುಲ್ ಮುಳ್ಳು ಇದ್ರಲ್ಲಿ ಇರುವುದು. ಇದಕ್ಕೆಂತ ಗೊತ್ತುಂಟ, ಕ್ರೌನ್ ಆಫ್ ಥಾರ್ನ್ಸ್ ಅಂತ ಹೇಳ್ತಾರೆ ಈ ಗಿಡ. ಇದು ಕ್ರೌನ್ ಆಫ್ ಥಾರ್ನ್ ಪ್ಲಾಂಟ್ ಇದು ಆಯ್ತಾ. ನೋಡಿ ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಬರ್ತದೆ. ಇದು ಲೈಟ್ ಪಿಂಕ್ ಅಲ್ಲಿ ಇದೆ, ಇದರಲ್ಲಿ ಯೆಲ್ಲೋ ಬರ್ತದೆ, ರೆಡ್ ಬರ್ತದೆ. ಹಾಗೆ ಇದೊಂದು ಕಲೆಕ್ಷನ್ ಇದೆ ನೋಡಿ, ಇಷ್ಟು ದೊಡ್ಡದಾಗಿದೆ. ಇದು ಸಣ್ಣದಿತ್ತು ತರುವಾಗ. ನೆಕ್ಸ್ಟ್ ಇದು ಪ್ಲಾಂಟ್, ಇದು ನನಗೆ ಆಕ್ಚುಲಿ ಕಸಿನ್ಸ್ ತಂದು ಕೊಟ್ಟದ್ದು ಈ ಪ್ಲಾಂಟ್ ಎಲ್ಲ. ಅವರಿಗೆ ಸಹ ತುಂಬಾ ಇಂಟ್ರೆಸ್ಟ್ ಇದ್ರ ಬಗ್ಗೆ ಎಲ್ಲ. ಹಾಗೆ ಇದು ಸಹ ತುಂಬಾ ಸಣ್ಣದಿತ್ತು ಆಯ್ತಾ. ನೋಡಿ ಅಂತ ಎಷ್ಟು ಉದ್ದಾಗೆ ದೊಡ್ಡ ಬುಷ್ ಆಗಿ ಆಗಿದೆ. ಇದ್ರದ್ದು ಹೆಸರು ನನಗೆ ಎಂತ ಅಂತ ಗೊತ್ತಿಲ್ಲ, ಗೊತ್ತಿದ್ದವ್ರು ಕಮೆಂಟ್ ಮಾಡಿ ಆಯ್ತಾ ಇದಕ್ಕೆ ಎಂತ ಹೇಳ್ತಾರೆ ಅಂತ. ನೋಡಿ ಇದು ಒಳ್ಳೇದುಂಟು. ನೋಡಿ ಇದ್ರ ನೆಕ್ಸ್ಟ್ ಬರೋದುಂಟಲ್ಲ, ಇದು ಫಿಲೋಡೆಂಡ್ರೋನ್ ಆಯ್ತಾ. ಇದಕ್ಕೆ ಫಿಲೋಡೆಂಡ್ರೋನ್ ಪ್ಲಾಂಟ್ ಅಂತ ಹೇಳ್ತಾರೆ. ಇದರಲ್ಲಿ 2 ತರ ಬರ್ತದೆ. ಇದರಲ್ಲಿ ಸಹ ಇದು ಸಹ ಹಾಗೆ, ಇದು ನನ್ನ ಕಸಿನ್ ತಂದು ಕೊಟ್ಟದು ನನಗೆ. ಇದು ನರ್ಸರಿಯಿಂದ ತಂದದಲ್ಲ, ಇದು ತುಂಬಾ ಚಿಕ್ಕದಿತ್ತು. ಇದು ಇಷ್ಟು ದೊಡ್ಡದಾಗಿದೆ ಈಗ, ಒಂದು 1 year ಆಯ್ತು ಇದಕ್ಕೆ. ಇನ್ನು ತುಂಬಾ ಬುಷ್ ಆಗಿ ಬರ್ತದೆ ಆಯ್ತಾ. ಇದು ತುಂಬಾ ದೊಡ್ಡದಾಗ್ತದೆ. ಇದು ನೋಡಿ ನಂದು ಆಕ್ಚುಲಿ ಫೇವ್ರೇಟ್, ಇದು ಫಿಲೋಡೆಂಡ್ರೋನ್ ಅಂತ ಹೇಳ್ತಾರೆ ಇದಕ್ಕೆ. ನೆಕ್ಸ್ಟ್ ಈ ಪಾಟ್ ಅಲ್ಲಿ ಅಮ್ಮ ಸೇವಂತಿಗೆ ಗಿಡ ಹಾಕಿದ್ದಾರೆ. ಇದರಲ್ಲಿ ಫ್ಲವರ್ ಬರ್ಲಿಲ್ಲ ಇನ್ನೂ ಸಹ, ನೋಡುವ ಯಾವಾಗ ಬರ್ತದೆ ನೋಡುವ. ಮತ್ತೆ ಇದು ಯಾವ ಕಲರ್ ಸೇವಂತಿಗೆ ಅಂತ ಸಹ ಗೊತ್ತಿಲ್ಲ, ಮೇ ಬಿ ವೈಟ್ ಇರ್ಬೋದಾ ಅಂತ. ಇದು ಗೊತ್ತಿಲ್ಲ ನನಗೆ ಹೇಗೆ ಅಂತ ಆಯ್ತಾ. ನೆಕ್ಸ್ಟ್ ಇಲ್ಲಿ ಮನಿ ಪ್ಲಾಂಟ್ ಹಾಕಿದ್ದಾರೆ. ಮನಿ ಪ್ಲಾಂಟ್ ಎಲ್ಲರ ಮನೇಲಿ ಸಹ ಕಾಮನ್ ಅಲ್ವಾ. ನೋಡಿ ಅಂತೆ ಇದು ಎಷ್ಟರೊಳಗೆ ಹೋಗಿದೆ ಅಂತ ತೋರಿಸ್ತೇನೆ ನಾನು. ಇದೀಗೆ ಹ್ಯಾಂಗ್ ಮಾಡ್ಲಿಕ್ಕೆ ಅಂತ ಬಿಟ್ಟದ ಅಮ್ಮ. ನೋಡಿ ಹೀಗೆ ಮೇಲೆವರೆಗೆ ಕೊಟ್ಟಿದ್ದಾರೆ ಇದನ್ನು ಫುಲ್ ಹಾಗೆ ಹೋಗ್ತದೆ ನೋಡಿ. ಈ ತರ ಇಷ್ಟು ಬಂದಿದೆ ನೋಡಿ. ಇದು ಮನಿ ಪ್ಲಾಂಟ್, ಇದು ಎಲ್ಲರ ಮನೆಯಲ್ಲಿ ಸಹ ಕಾಮನ್ ಆಗಿರ್ತದೆ ಈ ಗಿಡ. ಸೊ ಇದು ಎಂಟ್ರೆನ್ಸ್ ಆಯ್ತಾ. ನೆಕ್ಸ್ಟ್ ಬನ್ನಿ ಹೋಗುವ. ನೆಕ್ಸ್ಟ್ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ನೋಡಿ ಇಲ್ಲಿ ಸ್ವಲ್ಪ ಉಂಟು ನೋಡಿ. ಇದು ಸಹ ಮನೆದ ಎಂಟ್ರೆನ್ಸಿಗೆ ಇಟ್ಟದಮ್ಮ. ಇದು ಮನಿ ಪ್ಲಾಂಟ್ ಇದೆ, ಇನ್ನೊಂದು ಜಾತಿ ಆಯ್ತಾ ಈ ಗಿಡ. ಇದು ಇನ್ನೂ ಸಹ ದೊಡ್ಡ ಬುಷ್ ಆಗಿ ಆಗ್ತದೆ. ಇದು ದೊಡ್ಡ ಬುಷ್ ಆಗಿ ಬರ್ತದೆ ನೋಡಿ. ಇಷ್ಟು ಹರಡಿದೆ, ಇದು ಈ ತರ ಸ್ಪ್ರೆಡ್ ಆಗಿದೆ. ಮನಿ ಪ್ಲಾಂಟ್ ಅಲ್ಲಿ ಇನ್ನೊಂದು ಜಾತಿ ಇದು ಆಯ್ತಾ. ನೆಕ್ಸ್ಟ್ ಇಲ್ಲಿ ಒಂದು ಗಿಡ ಉಂಟು, ನನ್ಗೆ ಯಾವ್ದೆಲ್ಲ ಹೆಸರು ಗೊತ್ತಿದೆ ಅದ್ರದ್ದು ಮಾತ್ರ ಹೇಳ್ತೇನೆ ನಾನು. ನೋಡಿ ಇದಿಷ್ಟು ದೊಡ್ಡದಾಗಿದೆ ನೋಡಿ, ಇದಿಷ್ಟು ದೊಡ್ಡದಾಗಿದೆ. ಇದೆಲ್ಲ ನಾನು ನರ್ಸರಿಯಿಂದ ತಂದದ್ದು. ತುಂಬಾ ಚಿಕ್ಕದಿತ್ತು ಇದೆಲ್ಲ ತರುವಾಗ. ನೋಡಿ ಎಷ್ಟು ಉದ್ದಾಗಿ ಬೆಳೆದಿದೆ. ಟಚ್ ವುಡ್ ಹೇಳ್ಬಾರ್ದು ಹಾಗೆ, ಆದ್ರೂ ಸಹ. ಇದು ಇನ್ನೊಂದು ಬುಷ್ ಪ್ಲಾಂಟ್. ಇದು ಇದರಲ್ಲಿ ಇಯರ್ಲಿ ಒನ್ಸ್ ಹೂ ಆಗುದಾಯ್ತಾ. ಅದು ಈಗ ಹೂ ಇಲ್ಲ ನನಗೆ ತೋರಿಸ್ಲಿಕ್ಕೆ ನಿಮ್ಗೆ. ಇಯರ್ಲಿ ಒನ್ಸ್ ಆಗ್ತದೆ. ಒಂಥರ ಕಲರ್ ಯಾವ್ದಂದ್ರೆ ಒಂಥರ ಪರ್ಪಲ್ ಕಲರ್ ಇರ್ತದೆ ಹೇಳ್ಬೇಕಂದ್ರೆ. ಇದ್ರದ್ದು ಫ್ಲವರ್ ವರ್ಷಕ್ಕೆ ಒಂದೇ ಸಲ ನಮ್ಗೆ ಸಿಕ್ಕುದು ನೋಡ್ಲಿಕ್ಕೆ. ಒಂದು ಅಟ್ರಾಕ್ಟಿವ್ ತರ ಇದೆ ಇದು ಈ ಪ್ಲಾಂಟ್. ನೆಕ್ಸ್ಟ್ ಇದು ಕ್ರಿಸ್ಮಸ್ ಟ್ರೀ. ಇದು ಆಕ್ಚುಲಿ ಬೆಳೀತಾ ಉಂಟು, ದೊಡ್ಡದಾದ್ಮೇಲೆ ಹಾಗೆ ಆಗ್ಬೋದೇನೋ ಗೊತ್ತಿಲ್ಲ ಆಯ್ತಾ. ಇದು ಚಿಕ್ಕ ಗಿಡ ತಂದದ್ದು ನಾನು ನೋಡಿ. ಇಷ್ಟು ದೊಡ್ಡದು ಉಂಟು ನೋಡಿ.
ಸೊ ಇದು 4 ಗಿಡ ಇಲ್ಲಿ ಹೀಗಿಟ್ಟಿದ್ದಾರೆ. ಮನೆಯಿಂದ ಎಂಟ್ರೆನ್ಸ್ ಅಲ್ಲಿ ಗೇಟ್ ಕಾಣ್ತದಲ್ಲ, ಅಲ್ಲಿಂದ ಬರುವಾಗ ಉಂಟಲ್ಲ, ಇದಿಷ್ಟು 4 ಗಿಡ ಕಾಣ್ತದೆ. ಆಯ್ತಾ, ಇನ್ನೂ ಸಹ ಉಂಟು, ಬನ್ನಿ, ಮುಗಿಲಿಲ್ಲ ಇಲ್ಲಿಗೆ. ನೆಕ್ಸ್ಟ್ ಹೋಗುವ, ಯಾವುದು ಅಂತ ತೋರಿಸ್ತೇನೆ. ನೋಡಿ, ಇಲ್ಲಿ ಸ್ವಲ್ಪ ಇಟ್ಟಿದ್ದಾರೆ. ಆಕ್ಚುಲಿ ಇದು ಲೈನ್ ಅಲ್ಲಿ ಇಟ್ಟಿದ್ರು, ಈಗ ವೆಹಿಕಲ್ ಎಲ್ಲ ಬಂದು ಉಂಟಲ್ಲ, ಇದಕ್ಕೆ ಸ್ವಲ್ಪ ಸೈಡ್ ಮಾಡಿ ಇಟ್ಟದಮ್ಮ. ಸೊ ಇದು ಪಾಮ್ ಪ್ಲಾಂಟ್, ಇದು ಈ ಪಾಮ್ ಟ್ರೀ ಎಲ್ಲ ಬರ್ತದಲ್ಲ ಅದೇ ತರ ಅದರದ್ದು ಪ್ಲಾಂಟ್. ಇದು 2 ಉಂಟು ನಮ್ಮ ಮನೆಯಲ್ಲಿ. ಇದು ಗೇಟಿಗೆ ಉಂಟಲ್ಲ, ಆಚೆ ಈಚೆ 2 ಇಟ್ಟಿದ್ರು, ಮತ್ತೆ ಅದು ವೆಹಿಕಲ್ ಹೋಗ್ಲಿಕ್ಕೆ ರಗಳಾಗ್ತದೆ ಅಂತ ಇಲ್ಲಿ ಇಟ್ಟಿದ್ದಾರೆ ಅಮ್ಮ. ನೋಡಿ, ಇದು ಇಲ್ಲಿ 2 ಹೀಗೆ ಒಂದು ಈ ಕಂಬಕ್ಕೆ ಎಲ್ಲ ಸರ್ಕಲ್ ಹಾಗೆ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇದು ಗಿಡ ಉಂಟು. ನಂಗೆ ಕೆಲವು ಪ್ಲಾಂಟ್ಸ್ ಎಲ್ಲ ಹೆಸರು ಗೊತ್ತಿಲ್ಲ ಹೇಳಿದಲ್ಲ, ಹೆಸರು ಗೊತ್ತಿದ್ದವರು ಕಮೆಂಟ್ ಮಾಡಿ ಆಯ್ತಾ. ಸೊ ಇದು ರಬ್ಬರ್ ಪ್ಲಾಂಟ್. ಇದು ಸಹ ಆಲ್ಮೋಸ್ಟ್ ಎಲ್ಲ ಮನೆಯಲ್ಲಿ ಸಹ ನೋಡ್ಲಿಕ್ಕೆ ಸಿಗ್ತದೆ ನಿಮ್ಗೆ. ನೋಡಿ, ರಬ್ಬರ್ ಪ್ಲಾಂಟ್ ಇದು. ಇಲ್ಲೊಂದು ಆಗ್ತಾ ಉಂಟು ನೋಡಿ, ಇನ್ನೊಂದು ಎಲೆ ಬರ್ತಾ ಉಂಟು ನೋಡಿ. ಇದು ಇಂಡೋರ್ ಪ್ಲಾಂಟ್ ಆಕ್ಚುಲಿ, ಇದೆಲ್ಲ ಔಟ್ಡೋರ್ ಪ್ಲಾಂಟ್ ಅಲ್ಲ. ತುಂಬಾ ಇಂಡೋರ್ ಪ್ಲಾಂಟ್ಸ್ ಇದೆ, ಬಟ್ ಅಮ್ಮ ಒಳಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ನನ್ನದು ಪೆಟ್ ಇದ್ದಾನೆ, ಅವನುಂಟಲ್ಲ ಮನೆಯಲ್ಲಿ ಎಲ್ಲ ಗಿಡ ಹಾಳು ಮಾಡಿ ಹಾಕ್ತಾನೆ. ಅದಕ್ಕೋಸ್ಕರ ಎಲ್ಲ ಇಂಡೋರ್ ಪ್ಲಾಂಟ್ಸ್ ಅನ್ನು ಸಹ ಹೊರಗಿಟ್ಟಿದ್ದಾರೆ. ಬಟ್ ನೀರು ಸ್ವಲ್ಪ ಹಾಕುವಾಗ ಕಮ್ಮಿ ಹಾಕುದಷ್ಟೇ, ಇದಕ್ಕೆಲ್ಲ ಜಾಸ್ತಿ ನೀರು ಬೇಕು ಅಂತಿಲ್ಲ. ರಬ್ಬರ್ ಪ್ಲಾಂಟ್ ಇದು. ಸೊ ನೆಕ್ಸ್ಟ್ ಬಂದು ಇದ್ರದ್ದು ಸಹ ಹೆಸರು ಗೊತ್ತಿಲ್ಲ, ಇದು ನರ್ಸರಿದ ತಂದದ್ದು ನಾನು. ಇದು ಸಹ ಕ್ಯೂಟ್ ಆಗಿದೆ ನೋಡಿ. ನೆಕ್ಸ್ಟ್ ಇಲ್ಲಿ ಒಂದಿದೆ, ತುಂಬಾ ಬುಷ್ ಆಗಿ ಬಂದಿದೆ ಇದು ಸಹ. ಸೊ ನೋಡಿ, ಇದಿಷ್ಟಾದ್ಮೇಲೆ ನೋಡಿ ಈ ತರ ಇಟ್ಟಿದ್ದಾರೆ ಅಮ್ಮ ಆಯ್ತಾ, ಎಲ್ಲ ಟೋಟಲ್ ಆಗಿ ಹೀಗಿಟ್ಟಿದ್ದಾರೆ. ಇದೊಂದು ಬರುವಾಗ, ಮನೆಗೆ ಬರುವಾಗ ಒಂದು ಅಟ್ರಾಕ್ಟಿವ್ ಆಗಿ ಕಾಣ್ತದೆ. ನೆಕ್ಸ್ಟ್ ಇಲ್ಲಿ ಸ್ಪೈಡರ್ ಪ್ಲಾಂಟ್ ಉಂಟು. ಇದು ಸ್ಪೈಡರ್ ಪ್ಲಾಂಟ್, ಇದು ಗೊತ್ತು ನನಗೆ, ನೆನಪಿದೆ ಇದ್ರ ಹೆಸರು. ನೋಡಿ, ಇದೆಂತ ಗೊತ್ತಾ, ಹೀಗೆ ಆಗ್ತದಲ್ಲ, ಇದಿಲ್ಲಿ ಕಟ್ ಆಗಿ ಬೀಳ್ತದೆ. ಅಥವಾ ಇದನ್ನು ನೀವು ಕಟ್ ಮಾಡಿದ್ರೆ ಬೇರೆದಕ್ಕೆ ನೀವು ನೆಡ್ಬೋದು, ಬೇರೆದಕ್ಕೆ ನೆಟ್ರೆ ಇದೇ ತರ ಆಗ್ತದೆ ಅದು ಬುಷ್ ಹಾಗೆ. ಇದು ಸಹ 2 ಇತ್ತು, ಇನ್ನೊಂದು ಬೇರೆ ಕಡೆ ಇರಬೇಕು, ತೋರಿಸ್ತೇನೆ ನಾನು ಇದ್ರದ್ದು ಪೇರ್ ಇನ್ನೊಂದು ಎಲ್ಲಿ ಉಂಟು ಅಂತ ಆಯ್ತಾ. ನೆಕ್ಸ್ಟ್ ಇದು ಅಲೋವೆರಾ. ಸೊ ತುಂಬಾ ಹೆಲ್ತಿಗೆ ಅಥವಾ ಸ್ಕಿನ್ನಿಗೆ ಆಗಿರ್ಬೋದು, ಯಾರೆಲ್ಲ ಈ ಫೇಶಿಯಲ್ ಆಗ್ಬೋದು ಅಥವಾ ಮನೆಯಲ್ಲಿ ಫೇಸ್ ಪ್ಯಾಕ್ ಎಲ್ಲ ಮಾಡ್ತಾರಲ್ಲ ಅಂತವರೆಲ್ಲ ಇದು ಪಕ್ಕ ಯೂಸ್ ಮಾಡಿಯೇ ಮಾಡ್ತಾರೆ. ಇದು ಅಲೋವೆರಾ. ಇದು ಸಹ ಹಾಗೆ ಪಾಮ್ ಪ್ಲಾಂಟ್. ಇದು ನೋಡಿ, ಇದು ತುಂಬಾ ದೊಡ್ಡದಾಗಿ ಬಂದಿದೆ. ಇದ್ರ ನೆಕ್ಸ್ಟ್ ಎಂತ ಉಂಟು, ಇದು ವಾಟರ್ ಲಿಲ್ಲಿ, ಮೇ ಬಿ ವಾಟರ್ ಲಿಲ್ಲಿ ಇರ್ಬೋದು. ಹೌದು, ಇದು ವಾಟರ್ ಲಿಲ್ಲಿ. ಇದ್ರದ್ದು ನೋಡಿ, ಇದಕ್ಕೆ ನಾವು ನೀರು ಸ್ವಲ್ಪ ಕಮ್ಮಿ ಹಾಕುದು, ನೀರು ಜಾಸ್ತಿ ಹಾಕ್ಲಿಕ್ಕಿಲ್ಲ ಇದಕ್ಕೆ. ಇದರಲ್ಲಿ ವೈಟ್ ಕಲರ್ ಫ್ಲವರ್ ಆಗ್ತದೆ, ಲಿಲ್ಲಿ ಫ್ಲವರ್ ಆಗ್ತದೆ. ಇದು ಲಿಲ್ಲಿ ಪ್ಲಾಂಟ್. ಇದು ನೋಡಿ, ತುಂಬಾ ಅಪರೂಪ ಆಯ್ತು. ನನಗೆ ಒಂದು 2 ಸಾವಿರ ನೋಡ್ಲಿಕ್ಕೆ ಸಿಕ್ಕಿರ್ಬೋದು ಇದ್ರದ್ದು ಫ್ಲವರ್. ಜಾಸ್ತಿ ಸಿಕ್ಲಿಲ್ಲ ನಂಗೆ ಇದು ನೋಡ್ಲಿಕ್ಕೆ, ಆಗುದು ಸಹ ಅಪರೂಪ ಇದು. ನೋಡಿ, ಇದು ಸ್ಪೈಡರ್, ಇದು ಇನ್ನೊಂದು ಪೇರ್. ಇದು ಇನ್ನೊಂದು ಪ್ಲಾಂಟ್, ಸ್ಪೈಡರ್ ಪ್ಲಾಂಟ್ ಇದು. ನೆಕ್ಸ್ಟ್ ಇಲ್ಲಿ ಒಂದು ಚಿಕ್ಕ ಗಿಡ ಇಟ್ಟಿದ್ದಾರೆ, ಇದ್ರದ್ದು ಹೆಸರು ಸಹ ನಂಗೆ ಅಷ್ಟು ಬರುದಿಲ್ಲ. ಇದು ಫ್ಲವರ್ ಅಲ್ಲ ಆಯ್ತಾ, ಇದು ದಾಸವಾಳ ಇದಾಗಿ ಬಿದ್ದದು. ಇದ್ರದ್ದು ಫ್ಲವರ್ ನೋಡಿ ಇಲ್ಲಿ ಪಿಂಕ್ ಪಿಂಕ್ ಆಗಿ. ಇದ್ರದ್ದು ಹೆಸರು ನಂಗೆ ಗೊತ್ತಿಲ್ಲ ಎಂತ ಅಂತ. ನೆಕ್ಸ್ಟ್ ಇದು ಗೊತ್ತಲ್ಲ ಎಲ್ಲರಿಗೆ ಸಹ, ಸ್ನೇಕ್ ಪ್ಲಾಂಟ್. ಇದೆಲ್ಲರ ಮನೆಯಲ್ಲಿ ಸೇರ್ತದೆ. ಸ್ಪೈಡರ್ ಪ್ಲಾಂಟ್, ಸ್ನೇಕ್ ಪ್ಲಾಂಟ್, ರಬ್ಬರ್ ಪ್ಲಾಂಟ್ ಇದೆಲ್ಲ ಕಾಮನ್ ಎಲ್ಲರ ಮನೆಯಲ್ಲಿ. ಇದು ಸಹ ಇಂಡೋರ್ ಪ್ಲಾಂಟ್, ಹೊರಗೆ ಇಡುವಂತದ್ದಲ್ಲ ಇದು, ಔಟ್ಡೋರ್ ಅಲ್ಲ ಇದು, ಒಳಗೆ ಇಡುವಂಥದ್ದು. ಇದಕ್ಕೆ ಸಹ ನೀರು ಸ್ವಲ್ಪ ಕಮ್ಮಿ, ನೀರು ಹಾಕದಿದ್ರು ಸಹ ನಡೀತದೆ, ತನ್ನಷ್ಟಕ್ಕೆ ಬೆಳೀತಾ ಹೋಗ್ತದೆ ಇದು. ಇಲ್ಲಿರೋದು ಆಂಥೋರಿಯಂ. ಇದು ಅವಸ್ಥೆ ನೋಡಿ ಅಂತ ಹೇಗಾಗಿದೆ ಅಂತ. ಇದು ಕರೆನ್ಸಿ ಹೋಗಿದೆ ಸ್ವಲ್ಪ, ತುಂಬಾ ಕಾಸ್ಟ್ಲಿ ಇದು ಪ್ಲಾಂಟಿಗೆ. ಒಂದು 400 to 500 ಹೇಳ್ತಾರೆ, ಅದು ಸಣ್ಣದಕ್ಕೆ. ನೀವು ದೊಡ್ಡದು ಹೋಗ್ಬೇಕಂದ್ರೆ ಅಪ್ ಟು 1000 ವರೆಗೆ ಸಹ ಉಂಟು ಆಂಥೋರಿಯಂ. ಇದರಲ್ಲಿ ವೈಟ್ ಸಹ ಬರ್ತದೆ, ರೆಡ್ ಸಹ ಬರ್ತದೆ, ಪಿಂಕ್ ಸಹ ಬರ್ತದೆ ಆಯ್ತಲ್ಲ. ಸೊ ನೆಕ್ಸ್ಟ್ ಇದು ಎಂತ ಅಂತ ಗೊತ್ತಿಲ್ಲ ನನಗೆ ಆಯ್ತಾ, ಇದ್ರದ್ದು ಹೆಸರು ನನಗೆ ಗೊತ್ತಿಲ್ಲ ಎಂತ ಅಂತ. ಇದು ಸಹ ಕ್ಯೂಟ್ ಆಗಿ ಚಂದ ಇದೆ. ನೆಕ್ಸ್ಟ್ ಇಲ್ಲಿ ಒಂದು ಸಣ್ಣ ಗಿಡ ಹಾಕಿದ್ದಾರೆ ಅಮ್ಮ, ಖಾಲಿ ಬಿಡುದು ಬೇಡ ಅಂತ. ನೋಡಿ, ಇದಿಷ್ಟು ಉಂಟಲ್ಲ, ಈ ಮೂಲೆಗೆ ಇಟ್ಟಿದ್ದಾರೆ ಹೀಗೆ. ಇದಿಷ್ಟು ಇಲ್ಲಿ ಮಧ್ಯಾಹ್ನ ಹೊತ್ತೆಲ್ಲ ಉಂಟಲ್ಲ, ತುಂಬಾ ತಂಪು. ಇದು ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ, ಅಬ್ಬಲಿಗೆ ಎಲ್ಲರ ಮನೇಲಿ ಸೇರ್ತದೆ ನೋಡಿ. ಮತ್ತೆ ಉಂಟಲ್ಲ, ನೀವು ಈ ಸೈಡ್ ಬಂದ್ರೆ ಉಂಟಲ್ಲ, ಜಾಸ್ತಿ ಬೇವಿನ ಮರವೇ ಆಗಿದೆ. ಕರಿಬೇವು ಅಂತ ಹೇಳ್ತೀರಲ್ಲ ನೀವು, ಒಗ್ಗರಣೆಗೆಲ್ಲ ಹಾಕ್ತೀರಿ ನೋಡಿ, ಎಷ್ಟು ಸಹ ಉಂಟು ನಮ್ಮ ಮನೆಯಲ್ಲಿ ಬೇವಿನ ಎಲೆ. ಒಗ್ಗರಣೆ ಹಾಕುದು ಅಂತಿದ್ರೆ ನೋಡಿ, ದೊಡ್ಡ ಮರ ಆಗಿದೆ ಇದು. ನಮ್ದು ಇಡೀ ಏರಿಯಾದಲ್ಲಿ ಉಂಟಲ್ಲ, ಅಂದ್ರೆ ನಮ್ಮ ಮನೆ ಸುತ್ತಮುತ್ತ ಯಾರ ಮನೆಯಲ್ಲಿ ಸಹ ಇಲ್ಲ, ಎಲ್ಲರೂ ಸಹ ನಮ್ಮ ಮನೆಗೆ ಬಂದು ಕೊಯ್ದುಕೊಂಡು ಹೋಗುದು. ಅಂಗಡಿಯವರು ಸಹ ಬಂದು ತಗೊಂಡು ಹೋಗ್ತಾರೆ ನೋಡಿ, ಇಷ್ಟು ದೊಡ್ಡದಾಗಿದೆ. ನಾನು ಸಹ ಬ್ಯಾಂಗ್ಳೂರಿಗೆ ಹೋಗುವಾಗ ತಗೊಂಡು ಹೋಗ್ತಾ ಇರ್ತೇನೆ ನೋಡಿ ಅಂತೆ. ಸೊ ಇಲ್ಲಿ ಒಂದು ಗಿಡ ನೆಟ್ಟಿದ್ದಾರೆ, ಒಂದು ಪ್ಲಾಂಟ್ ಹಾಕಿದ್ದಾರೆ. ಇದಿಷ್ಟು ಚಿಕ್ಕದಿತ್ತು ನೋಡಿ, ಇಷ್ಟು ದೊಡ್ಡದಾಗಿ ಹೋಗಿದೆ. ಇದರ ತುದಿಯಲ್ಲಿ
ಇದಿದೆ, ಎಲೆ ಬಂದಿದೆ ನೋಡಿ. ಇದು ತುಂಬಾ ಚಂದ ಇದೆ ಇದು, ಆಯ್ತಾ. ಸೊ ಇದ್ರ ನೆಕ್ಸ್ಟ್ ಈ ಗಿಡ, ನೆಕ್ಸ್ಟ್ ಇದು ಹಾಕಿದ್ದಾರೆ ನೋಡಿ. ಇದು ಉದ್ದ ಹೋಗ್ಬೇಕು ಬಳ್ಳಿಯಾಗಿ, ತುಂಬಾ ದೊಡ್ಡದಿತ್ತು ಇದು. ಈಗ ಇದು ಹೊಸ್ತು ನೆಟ್ಟದ ಅಂತ ಗೊತ್ತಿಲ್ಲ ನನಗೆ. ಸೊ ನೆಕ್ಸ್ಟ್ ಇಲ್ಲಿ ಒಂದು ಪಿಲ್ಲರ್ ಬಂದಿದೆ ಆಯ್ತಾ. ನೆಕ್ಸ್ಟ್ ಈ ಗಿಡ, ಸೊ ಮೊದಲೆಲ್ಲ ಬೇರೆ ಕಡೆ ಇತ್ತು, ಇದನ್ನೆಲ್ಲ ಅಮ್ಮ ಈ ಕಡೆ ಶಿಫ್ಟ್ ಮಾಡಿದ. ಅಂದ್ರೆ ಇಲ್ಲಿ ಯಾರು ಸಹ ಅಂದ್ರೆ ಆಗಾಗ ಓಡಾಡುವ ಹಾಗೆ ಯಾರು ಸಹ ಬರುವುದಿಲ್ಲ. ನೋಡಿ ಇದು ಚಂದ ಉಂಟು, ಫುಲ್ ಮುಳ್ಳು ಮಾತ್ರ ಚಂದ ಉಂಟು. ನಾವು ಮುಟ್ಲಿಕ್ಕೆ ಹೋದ್ರೆ ಉಂಟಲ್ಲ ಕೈಯೆಲ್ಲ ಕುತ್ತಿ ಹೋಗ್ಬೋದು. ಇಲ್ಲಿ ಸಹ ಸೇವಂತಿಗೆ ಒಂದು ಎಷ್ಟು ಸಹ ಉಂಟಾಯ್ತಾ, ನಮ್ಮ ಮನೇಲಿ ಇದ್ದ ಚಟ್ಟಿಯಲ್ಲೆಲ್ಲ ಇವ್ರು ಸೇವಂತಿಗೆ ಹಾಕಿಟ್ಟಿದ್ದಾರೆ. ಇದು ಸಹ ಕ್ಯೂಟ್ ಇದೆ ನೋಡಿ, ಇದು ಎಲ್ಲ ನೋಡಿ ನೋಡಿ ಹೀಗಿದೆ ಇದು ಆಯ್ತಾ. ಸೊ ಇಲ್ಲಿ ಇದು ವೀಳ್ಯದೆಲೆ ಬಳ್ಳಿ ಹಾಕಿದೆ ಆಯ್ತಾ ಅಮ್ಮ. ವೀಳ್ಯದೆಲೆ ಗೊತ್ತುಂಟಲ್ಲ, ಈ ಅಜ್ಜ ಅಜ್ಜಿ ಎಲ್ಲ ಎಲೆ ಅಡಿಕೆ ತಿಂತಾರಲ್ಲ, ತಾಂಬೂಲಕ್ಕೆಲ್ಲ ಇಡ್ತಿರಲ್ಲ ನೀವು ಮದ್ವೆ ಟೈಮಲ್ಲೆಲ್ಲ, ಈ ವೀಳ್ಯದೆಲೆ ಬಳ್ಳಿ ಹಾಕಿದ್ದಾರೆ. ಇದಿಷ್ಟು ಉದ್ದ ಬಂದಿದೆ. ಇದಂದ್ರೆ ಇಲ್ಲಿ 2 ಪಿಲ್ಲರ್ ಉಂಟಲ್ಲ, ಈ ಪಿಲ್ಲರ್ಗೆ ಕೊಟ್ಟದು. ಮೇಲೆ ಬಾಲ್ಕನಿ ಇರುದು, ನನ್ನ ರೂಮ್ ಇದು ಬಾಲ್ಕನಿ ಮೇಲಿರುದು. ಸೊ ನೋಡಿ ಇದು ಈ ವೀಳ್ಯದೆಲೆ ಉಂಟಲ್ಲ ಇಲ್ಲಿವರೆಗೆ ಹರಡ್ತಾ ಉಂಟು. ಸೊ ನೆಕ್ಸ್ಟ್ ಒಂದು 2-3 ತಿಂಗಳು ಬಿಟ್ಟು ಬರುವಾಗ ಉಂಟು ಇದು ಫುಲ್ ಹರಡ್ತದ ಅಂತಲ್ಲ. ಹಾಗೆ ಇದು ಈ ಪ್ಲೇಸ್ ಖುಷಿ ಆಗ್ತದೆ. ಮತ್ತೆ ಆಕ್ಚುಲಿ ನಮ್ಮ ಮನೆಯಲ್ಲಿ ನಂದು ಫೇವ್ರೆಟ್ ಪ್ಲಾಂಟ್ ಅಂದ್ರೆ ಇದು ನೋಡಿ. ಇದು ಬುಷ್ ಗಿಡ ಹಾಕಿದ್ದೇವೆ ನಾವಿಲ್ಲಿ. ಇದು ಆಕ್ಚುಲಿ ರೀಸೆಂಟ್ ಆಗಿ ಕಟ್ ಮಾಡಿದೆ ಆಯ್ತಾ ನಾವು. ಅಂದ್ರೆ ಇದು ತುಂಬಾ ದೊಡ್ಡದಾಗಿತ್ತು, ಇದು ಗೋಡೆನೆ ಕಾಣ್ತಿರ್ಲಿಲ್ಲ. ಮತ್ತೆ ತುಂಬಾ ದೊಡ್ಡದಾಯ್ತು, ಇನ್ನು ಹಾವೆಲ್ಲ ಬರುದು ಬೇಡ ಅಂತ ಇದೆಲ್ಲ ಚಂದ ಶೇಪ್ ಕೊಟ್ಟದು ನಾವು ಮೊನ್ನೆ ನೋಡಿ ಅಂತೆ. ಇದು ನಮ್ಮ ಮನೆಗೆ ಯಾರೆಲ್ಲ ಬರ್ತಾರೆ ನೋಡಿ, ಅವರಿಗೆಲ್ಲರಿಗೆ ತುಂಬಾ ಇಷ್ಟ ಆಯ್ತಾ ಈ ಗಿಡ. ಒಂದೇ ಲೈನ್ ಅಲ್ಲಿ ಇಟ್ಟಿದ್ದೇವೆ ನಾವು. ಮತ್ತೆ ಇದು ಸಹ ನೋಡಿ, ನಮ್ಮ ಮನೆಯಲ್ಲಿ ಉಂಟಲ್ಲ 3 ತರದ್ದು ಕೇಪಳ ಹೂ ಉಂಟ. ಇದು ತುಂಬಾ ಡಾರ್ಕ್ ರೆಡ್, ಇದ್ರ ಕಲರ್ ನೋಡಿ ಅಂತೆ. ಇನ್ನೊಂದು ಆರೆಂಜ್, ಫಸ್ಟಿಗೆ ನಾನು ತೋರಿಸಿದ್ದು ಪಿಂಕ್, ನೆಕ್ಸ್ಟ್ ಆರೆಂಜ್, ಇದು ರೆಡ್ ಆಯ್ತಾ. ಇದು ರೆಡ್ಡಿಶ್ ಇದೆ, ತುಂಬಾ ರೆಡ್ಡಿಶ್ ಕೇಪಳ ಹೂ ಇದೆ ಆಯ್ತಾ ನೋಡಿ. ಇದು ಬಾರಿ ಚಂದ ಉಂಟು. ಮತ್ತೆ ಇಲ್ಲೆಲ್ಲ ಫುಲ್ ಬೇವಿನ ಸೊಪ್ಪು. ಇಲ್ಲಿ ಒಂದು ಬಾಳೆ ಗಿಡ ಹಾಕಿದ್ದಾರೆ. ಇದು 2-3 ಸಲ ಇದು ಗೊನೆ ಹಾಕುದು. ಇದು ಹೊಸ ಗಿಡ ಪುನಃ, ಯಾಕಂದ್ರೆ ಒಂದು ಬಾಳೆ ಗಿಡಕ್ಕೆ ಒಂದೇ ಗೊನೆ ಹೇಳ್ತಾರಲ್ಲ, ಇದೀಗ 3ನೇ ಸಲ ಹಾಕುದಾ ಅಂತ. ನೆಕ್ಸ್ಟ್ ಇಲ್ಲಿ ಒಂದು ಪಪ್ಪಾಯಿ ಹಾಕಿದ್ದಾರೆ. ಪಪ್ಪಾಯಿ ಸಣ್ಣ ಸಣ್ಣದಾಗ್ತಾ ಉಂಟು. ಪಪ್ಪಾಯಿ ಅಂತ ನಮ್ ಸೈಡ್ ಹೇಳುದು ಪಪ್ಪಾಯ ಆಯ್ತಾ. ಹೀಗೆ ಮಾತಾಡುವಾಗ ನಾವು ಪಪ್ಪಾಯಿ ಅಂತ ಹೇಳ್ತೇವೆ. ಓಕೆ, ಇದು ಮನೆ ಹೊರಗೆ ಆಯ್ತಾ. ಇಲ್ಲಿ ಸ್ವಲ್ಪ ಗಿಡ ಹಾಕಿದ್ದಾರೆ ಅಮ್ಮ, ನೋಡುವ ಬನ್ನಿ. ಇದು ಬೇವಿನ ಮರ, ನಾನು ಫುಲ್ ತೋರಿಸ್ತೇನೆ ನಿಮ್ಗಿದು ನೋಡಿ. ಇಷ್ಟು ದೊಡ್ಡದಾಗಿದೆ. ಮೇಲೆ ನಂದು ರೂಮ್ ಇದು ಬಾಲ್ಕನಿ ಉಂಟಲ್ಲ, ಅಲ್ಲಿ ನಿಂತ್ರೆ ಕರೆಕ್ಟ್ ಕಾಣ್ತದೆ ಇದು ಹೇಗೆ ಅಂತ. ಗಿಡ ನೋಡಿ ಇಷ್ಟು ದೊಡ್ಡದುಂಟು. ಇದು ಫುಲ್ ಬೇವಿನ ಮರವೇ. ಇದು ಒಳಗಿಂದ ನೆಟ್ಟಿದ್ದಾರೆ, ಹೊರಗೆ ನೆಡ್ಲಿಲ್ಲ. ಇಲ್ಲಿ ಸಹ ಮೊದಲು ತುಂಬಾ ಗಿಡ ಇತ್ತಾಯ್ತಾ ಹೊರಗೆಲ್ಲ. ಮತ್ತೆ ಅದು ತುಂಬಾ ಅಂದ್ರೆ ಹಾವೆಲ್ಲ ಬಂದ್ರೆ ಗೊತ್ತಾಗುದಿಲ್ಲ ಅಂತ ನೆಟ್ಟದು, ಸಾರಿ ಕಡ್ದಿದ್ದಾರೆ ಎಲ್ಲ. ಇದು ಎಕ್ಕದ ಗಿಡ ಅಂತ ಹೇಳ್ತೇವೆ ನೋಡಿ. ಇದು ಎಕ್ಕದ ಹೂ ಶಿವನಿಗೆಲ್ಲ ಬಾರಿ ಇಷ್ಟ ಅಂತೆ ಈ ಹೂ, ಎಕ್ಕದ ಹೂ. ಇದು ಎಕ್ಕದ ಗಿಡ. ನೀವು ಇದನ್ನು ಎಲ್ಲಿ ಮುಟ್ಟಿದ್ರೆ ಸಹ ಉಂಟಲ್ಲ ಒಂಥರ ವೈಟ್ ಕಲರ್ ಸೊನೆ ಹಾಗೆ ಬರ್ತದೆ ಇದರದ್ದು. ಇದು ನಂದಿ ಬಟ್ಟಲು, ಇದು ಸಹ ದೊಡ್ಡ ಮರ ಆಗಿದೆ ನೋಡಿ ಅಂತ. ಇದು ಒಂದು ಕಡೆ ಇದು ಬೇವಿನ ಮರ ಕಾಣ್ತದಲ್ಲ, ಕರಿಬೇವಿನ ಮರ ಕಾಣ್ತದಲ್ಲ, ಇದು ಫುಲ್ ನಂದಿ ಬಟ್ಟಲು ಇದು ಮರ ನೋಡಿ. ಇಷ್ಟು ದೊಡ್ಡದಾಗಿದೆ, ಚಂದ ಕಾಣ್ತದಲ್ಲ, ಹೀಗೆ ಕಾಣ್ತದೆ ಗಡಿ ನೋಡಿ, ಎಷ್ಟು ಒಳ್ಳೆ ಕಾಣ್ತದೆ. ಸೊ ಇದು ಸಹ ಕ್ಯೂಟ್ ಆಗಿ ತುಂಬಾ ಆಗ್ತದೆ. ಇದು ನಮ್ದು ಮನೆಯಲ್ಲಿ ದೇವರಿಗೆಲ್ಲ ಪೂಜೆಗೆ ದಿನ ಇದೇ ಯೂಸ್ ಮಾಡ್ತಾರೆ. ಇದಿಷ್ಟು ದೊಡ್ಡದಾಗಿದೆ. ಇನ್ನೊಂದು ಬಿಳಿ ಸದಾ ಪುಷ್ಪ, ನಾನು ನಿಮ್ಗೆ ಆಗ ಪಿಂಕ್ ಕಲರ್ ತೋರಿಸಿದಲ್ಲ, ಅದೇ ತರ ಅದೇ ಗಿಡ ಬಿಳಿಯಲ್ಲಿ. ಇದ್ರದ್ದು ಎಲೆ ಉಂಟಲ್ಲ, ಯಾರಿಗೆಲ್ಲ ಶುಗರ್ ಉಂಟು ನೋಡಿ, ಅವರು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 5 ಎಲೆ ಉಂಟಲ್ಲ ತಿನ್ಬೇಕು ನೀವು. ಖಾಲಿ ಎಂತ ಮಿಕ್ಸ್ ಮಾಡ್ಲಿಕ್ಕಿಲ್ಲ, ಬರೀ ಎಲೆಯನ್ನು ಮಾತ್ರ ನೀವು ತಿನ್ಬೇಕು. 5 ಎಲೆ ಖಾಲಿ ಹೊಟ್ಟೆಗೆ. ಶುಗರ್ ಪೇಷಂಟ್ಸ್ ತಿಂದ್ರೆ ಉಂಟಲ್ಲ ನಿಮ್ಗೆ ಶುಗರ್ ಕಂಪ್ಲೀಟ್ ಕಂಟ್ರೋಲ್ ಅಲ್ಲಿ ಇರ್ತದೆ ಆಯ್ತಾ. ಇದು ನನ್ನ ಅಜ್ಜಿ, ಅವರಿಗೆ ಶುಗರ್ ಇದೆ. ಸೊ ಅಜ್ಜಿ ತಿಂತಾರೆ ದಿನ ಬೆಳಿಗ್ಗೆ ಎದ್ದು. ಸೊ ಈ ಎಲೆ ಉಂಟಲ್ಲ ತುಂಬಾ ಹೆಲ್ದಿ. ನಾನು ಹೇಳಿದ ಟಿಪ್ಸ್ ನೀವು ಫಾಲೋ ಮಾಡಿ ನೋಡಿ ಆಯ್ತಾ, ನಿಮ್ಗೆ ಶುಗರ್ ಖಂಡಿತ ಕಂಟ್ರೋಲಿಗೆ ಬರ್ತದೆ. ಇನ್ನೊಂದುಂಟು ಮನೆ ಹತ್ರ ನೋಡಿ, ಇದು ಫುಲ್ ಹೂ ಆಗ್ತದೆ ಆಯ್ತಾ ನೋಡಿ, ಇಷ್ಟು ದೊಡ್ಡದು ಬರ್ತದೆ ಇದು.
ಹೀಗೆ ನೋಡಿ ಎಷ್ಟು ಚಂದ ಉಂಟಲ್ಲ ಇದು. ಮೊಗ್ಗು ನೋಡಿ ಎಷ್ಟು ಉಂಟು ನೋಡಿ ಮೊಗ್ಗು ಇದರಲ್ಲಿ, ತೋರಿಸ್ತೇನೆ ನೋಡಿ. ಇದರಲ್ಲಿ ಇದು ಉಂಟಲ್ಲ ಗಿಡದಲ್ಲಿ ಫುಲ್ಲು ಇದೇ ಫ್ಲವರೇ ಕಾಣ್ತದೆ ನಿಮಗೆ, ಎಲ್ಲಿ ಸಹ ನಿಮಗೆ ಎಲೆ ಕಾಣೋದಿಲ್ಲ, ಅಷ್ಟು ಹೂವಾಗ್ತದೆ ಇದರಲ್ಲಿ ನೋಡಿ. ಭಾರಿ ಚಂದ ಉಂಟಿದು. ಸೊ ಇಷ್ಟು ಕಲೆಕ್ಷನ್ ಇದೆ ಆಯ್ತಾ ನಮ್ಮ ಮನೆಯಲ್ಲಿ. ಹಾಗೆ ಇದು ಓವರ್ ವ್ಯೂ ನಮ್ಮ ಮನೆ ಹೊರಗಿಂದ ನಾನು ತೋರಿಸ್ತಾ ಇದ್ದೇನೆ ನಿಮಗೆ ನೋಡಿ. ಇದು ಹೊರಗೆಯಿಂದ ಇಷ್ಟು ಹೀಗೆ ಕಾಣ್ತದೆ, ಮತ್ತೆ ಒಳಗೆ ಫುಲ್ಲು ಗಿಡಗಳು. ಸೊ ನೋಡಿದ್ರಲ್ಲ ನನ್ನ ಅಮ್ಮನ ಮನೆ ಗಾರ್ಡನ್ ಟೂರ್ ಇದು. ಸೊ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ನಾನು ಹೋಮ್ ಟೂರ್ ಮಾಡ್ತೇನೆ. ನನ್ನ ಅಮ್ಮನ ಮನೆ ಹೋಮ್ ಟೂರ್ ನಿಮಗೆ ಮಾಡಿ ತೋರಿಸ್ತೇನೆ. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ನನಗಂತೂ ಈ ಪ್ಲಾಂಟ್ಸ್, ಟ್ರೀಸ್ ಎಲ್ಲ ನೋಡೋದು, ಫ್ಲವರ್ಸ್ ಎಲ್ಲ ನೋಡೋದು ಅಂದರೆ ತುಂಬಾ ಇಷ್ಟ. ಮನೇಲಿ ಕೂಡ, ಬ್ಯಾಂಗ್ಳೂರ್ ಮನೇಲಿ ಕೂಡ ತುಂಬ ಕಲೆಕ್ಷನ್ಸ್ ಇದೆ ಮನೆಯೊಳಗೆ. ಹಾಗೆ ಸಿಗುವ ಇನ್ನೊಂದು ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಪೆಪ್ಪರ್ ಹಬ್ ಯೂಟ್ಯೂಬ್ ಚಾನಲ್.